ಫ್ರೆಂಡ್ಸ್, ಸ್ನೇಹಿತರೆ, ನಿಮ್ಮ ಎಲ್ಲರಿಗೂ ಮೈಸೂರು ದಸರಾ ಬೆಸ್ಟ್ ವಿಶಸ್. ವೆಲ್ಕಮ್ ಟು ಮೈಸೂರು ದಸರಾ ಫ್ಲವರ್ ಶೋ 2022. ನೀವು ನೋಡ್ತಾ ಇದ್ರ ನಿಮ್ಮ ಚಾನಲ್ ಮೈಸೂರು ಸ್ಟುಡಿಯೋ. ಮೈಸೂರು ಸ್ಟುಡಿಯೋಗೆ ಸುಸ್ವಾಗತ. ವೆಲ್ಕಮ್ ಟು ಅವರ್ ಚಾನಲ್ ಮೈಸೂರು ಸ್ಟುಡಿಯೋ. ಫಾರ್ ಎಕ್ಸ್ಕ್ಲೂಸಿವ್ ದಸರಾ ವಿಡಿಯೋಸ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಮ್ಮ ಮುಂದೆ ಇದು ರಾಷ್ಟ್ರಪತಿ ಭವನ್ ನೋಡ್ತಾ ಇದ್ದೀನಿ. ಫಸ್ಟ್ ಕಂಗ್ರ್ಯಾಚುಲೇಷನ್ಸು. ಥ್ಯಾಂಕ್ ಯು. ಅಷ್ಟು ಸೂಪರಾಗಿ ಮಾಡಿದ್ದೀರಾ ಮೇಡಮ್. ಯಾರು ಬಂದು ನೋಡಿದಾರೋ ಅದ್ಮೇಲೆ ಪ್ರೀತಿ ಆಗ್ತಾರೆ. ಇದು ಮಾಡೋದಕ್ಕೆ ಎಷ್ಟು ದಿನ ಆಯಿತು ಮತ್ತು ನಿಮ್ಮ ಎಷ್ಟು ಸ್ಟಾಫ್ ಯೂಸ್ ಮಾಡಿದೆ ಹೇಳಿ ಮೇಡಮ್. ನಾವು ಟೋಟಲ್ 1 ವಾರ ನಾವು ಇದರಲ್ಲಿ ಕೆಲಸ ಮಾಡಿದ್ದೀವಿ. ಆಲ್ಮೋಸ್ಟ್ ಲಾಸ್ಟ್ ಫ್ರೈಡೆಯಿಂದ ಇವತ್ತುವರೆಗೂ ಕೆಲಸ ಮಾಡಿದ್ದೀವಿ. ಸೊ ಟೋಟಲಿ ನನಗೆ 45 ಸ್ಟಾಫ್ಸು ಆನ್ ಸೈಟು ಮತ್ತು 5 ಸ್ಟಾಫ್ಸು ಬ್ಯಾಕ್ ಎಂಡ್ ವರ್ಕು ಎಷ್ಟು ಕೆಲಸ ಮಾಡಿದ್ದೀವಿ. ಮತ್ತು ಇದು ಫ್ಲವರ್ಸ್ ಮೇಡಮ್, ಯಾವ ವೆರೈಟಿ ಫ್ಲವರ್ಸ್ನ ಯೂಸ್ ಮಾಡಿದರೆ ಎಷ್ಟು ಕಿಲೋ ಆಯಿತು ಹೇಳಿ ಮೇಡಮ್. ನಾನು ಯೂಸ್ ಮಾಡಿರೋದು ರೋಸಸ್ಸು ಮತ್ತು ಕ್ರೈಸಾಂಥಮಮ್ಸು, ಅಂದರೆ ಗುಲಾಬಿ ಮತ್ತು ಸೇವಂತಿಗೆ ಇದು ಹೂಗಳನ್ನ. ಗುಲಾಬಿ ಆಲ್ಮೋಸ್ಟು 2 ಲ್ಯಾಕ್ ಫ್ಲವರ್ಸ್ಗಿಂತ ಜಾಸ್ತಿ ಯೂಸ್ ಮಾಡಿದ್ದೀವಿ. ಸೇವಂತಿಗೆ ಬಂದು 1 ಲ್ಯಾಕ್ ಫ್ಲವರ್ಸು ಯೂಸ್ ಮಾಡಿದ್ದೀವಿ. ಓಕೆ ಮೇಡಮ್, ಇದು ಫ್ಲವರ್ಸ್ ಎಲ್ಲ ತುಂಬ ಕ್ಲೈಮೇಟ್ ಸೆನ್ಸಿಟಿವ್. ಈಗ ಬಿಸಿಲು ತುಂಬ ಹೊಡಿತಾ ಇದೆ. ಅದು ಹೆಂಗೆ ಯಾವ ರೀತಿಲಿ ಮೇಂಟೆನೆನ್ಸ್ ಮಾಡ್ತೀರಾ ಹೇಳಿ ಮೇಡಮ್. ಇವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರೇ ನಮಗೆ ಫಾಗಲ್ಸ್ ಎಲ್ಲ ಕೊಟ್ಟಿದ್ದಾರೆ ಮೇಲ್ಗಡೆ, ಸ್ವಲ್ಪ ಕೂಲಿಂಗ್ ಎಫೆಕ್ಟ್ಗೆ. ಮೇಲೆ ಒಂದು ಸ್ವಲ್ಪ ಇದು ಎಕ್ಸಾಸ್ಟ್ ಫ್ಯಾನ್ಸ್ ಎಲ್ಲ ಆನ್ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಒಳಗಡೆ ಡ್ರಿಪ್ ಇರಿಗೇಷನ್ ಕೊಟ್ಟಿದ್ದೀವಿ. ಆ ಡ್ರಿಪ್ ಇರಿಗೇಷನ್ನು ಬೆಳಿಗ್ಗೆ ಒಂದು ಸತಿ ಸಾಯಂಕಾಲ ಒಂದು ಸತಿ ಆನ್ ಮಾಡಿದ್ರೆ ಫುಲ್ OSS ನೀರು ಇದು ಇಟ್ಕೊಳ್ಳುತ್ತೆ. ಸೊ ಮಾಯಿಶ್ಚರ್ ಕಂಟೆಂಟು ಇರುತ್ತೆ. ಹೌದಾ ಮೇಡಮ್? ಇಷ್ಟು ಪ್ರೊಟೆಕ್ಷನ್ ನೀವು ಮಾಡ್ತೀರಾ, ಬಟ್ ಸ್ಟಿಲ್ ಆ ಫ್ಲವರ್ಸ್ ಬಂದು ಅದು ಲೈಫ್ ಎಷ್ಟು ದಿನ ಇರ್ತದೆ ಮೇಡಮ್?
ಲೈಫ್ ಬಂದು ಒಂದು 4ರಿಂದ 5 ದಿನ ಮಾತ್ರನೇ ಇರೋದು. 6ನೇ ದಿನ ನಾವು ಚೇಂಜ್ ಮಾಡಬೇಕು. ಸೊ ಬೈ ದ 5th or 6th ಡೇ ಒಂದು ಫುಲ್ ಸೆಟ್ ನೀವು ಚೇಂಜ್ ಮಾಡಬೇಕಾ ಮೇಡಮ್? ಹೌದು ಸರ್. ಓಕೆ, ಅದು ಈ ಫ್ಲವರ್ಸ್ ಚೇಂಜ್ ಮಾಡೋದಕ್ಕೆ ಎಷ್ಟು ಸಮಯ ಹಿಡಿತದೆ ಹೇಳಿ ಮೇಡಮ್? ನಮಗೆ ಆಲ್ಮೋಸ್ಟ್ ರಾತ್ರಿ ಎಲ್ಲ ಮಾಡಬೇಕಾಗುತ್ತೆ. ರಾತ್ರಿ 9 ಗಂಟೆಗೆ ಶುರು ಮಾಡಿದ್ರೆ ಬೆಳಿಗ್ಗೆ 9 ಗಂಟೆವರೆಗೂ ನಮಗಿರೋದು ಟೈಮು. ಓಕೆ ಮೇಡಮ್. ಅಷ್ಟರಲ್ಲಿ ಮುಗಿಸ್ಕೊಡ್ಬೇಕು. ಓಕೆ, ಅದು ಆ ಟೈಮಲ್ಲಿ ಶಾರ್ಟ್ ಪೀರಿಯಡ್ ಅಂತ ತುಂಬ ಸ್ಟಾಫ್ ಮೆಂಬರ್ಸ್ ಬೇಕಾಯಿತು. ಎಷ್ಟು ಸ್ಟಾಫ್ ಯೂಸ್ ಮಾಡ್ತೀರಿ ಮೇಡಮ್? ಆವಾಗ ನಮಗೆ ಹತ್ತಿರ ಒಂದು 90ರಿಂದ 100 ಜನ ಬೇಕಾಗುತ್ತೆ ಕೆಲಸ ಮಾಡೋಕ್ಕೆ. ಹೌದಾ ಮೇಡಮ್? ಆ್ಯಂಡ್ ದ ಕ್ವಾಂಟಿಟಿ ಆಫ್ ಫ್ಲವರ್ಸ್ ವಿಲ್ ಬಿ ದ ಸೇಮ್ ಅಲ್ವಾ ಮೇಡಮ್? ಕ್ವಾಂಟಿಟಿ ಆಫ್ ಫ್ಲವರ್ಸ್ ವಿಲ್ ಬಿ. ಮೇಡಮ್ ನಿಮ್ಮ ಹೆಸರನ್ನು ಯಾವ ಊರು ಮೇಡಮ್ ಹೇಳಿ ಮೇಡಮ್? ನಾನು ಬೆಂಗಳೂರಿಂದ ಸಂಧ್ಯಾ ಯಾದವ್ ಅಂತ ಹೇಳಿ. ನನ್ನ ಕಂಪನಿ ಹೆಸರು ಟ್ಯೂಲಿಪ್ ಫಿಯೋನಿ ಅಂತ ಹೇಳಿ. ಮೇಡಮ್ ನೀವು ಇಂಟರ್ನ್ಯಾಷನಲ್ ಫ್ಲವರ್ ಶೋಸ್ನ ಪಾರ್ಟಿಸಿಪೇಟ್ ಮಾಡಿದ್ರೆ ಹೇಳಿದ್ರೆ ಯಾವ ಊರೆಲ್ಲ ಪಾರ್ಟಿಸಿಪೇಟ್ ಮಾಡೋದು ಹೇಳ್ಬೋದಾ? ನಾನು ಜರ್ಮನಿಯಲ್ಲಿ ಪಿಲ್ನೆಟ್ಸ್ ಪ್ಯಾಲೇಸಲ್ಲಿ ಫ್ಲವರ್ ಶೋಸ್ ಮಾಡಿದ್ದೀನಿ. ಮತ್ತು ನಾನು ಬೇರೆ ಬೇರೆ ಕಂಟ್ರೀಸ್ಗೆ ಹೋಗಿ ಬೇರೆ ಫ್ಲವರ್ ಸ್ಕೂಲ್ಸಲ್ಲಿ ನಾನು ಇಂಡಿಯನ್ ಫ್ಲವರ್ ಅರೇಂಜ್ಮೆಂಟು ಬಗ್ಗೆ ನಾನು ಪ್ರಚಾರ ಮಾಡ್ತೀನಿ. ಹೇಗೇನು ಮೇಡಮ್, ಇದು ಮಾಡೆಲ್ ಸೂಪರಾಗಿ ಮಾಡಿದ್ದೀರಾ. ಇಟ್ ಇಸ್ ವೆರಿ ಬ್ಯೂಟಿಫುಲ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸಮಯ ತಗೊಂಡು ನಮ್ಮ ಜೊತೆ ಮಾತಾಡೋಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಎಲ್ಲರೂ ಬಂದು ಇದನ್ನು ನೋಡಿ ಅಪ್ರಿಷಿಯೇಟ್ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಪ್ರೈಸು ಇಲ್ಲ. ಸೊ ದಯವಿಟ್ಟು ಬನ್ನಿ, ವೀಕ್ಷಿಸಿ, ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬು ಮಾಡಿ, ತುಂಬ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಇದು ಮಾಡಿ ಅಪ್ರಿಷಿಯೇಟ್ ಮಾಡಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸರ್ ನಮಸ್ತೆ ಸರ್. ಹಾಂ ನಮಸ್ತೆ ಸರ್. ನಿಮ್ಮ ಹೆಸರನ್ನು ಹೇಳಿ ಸರ್, ಯಾವ ಊರು ಸರ್ ನೀವು? ರಮೇಶ್ ಅಂತ. ನಾವು ನಂಜನಗೂಡು ಬ್ರೇಕ್ಸ್ ಇಂಡಿಯಾ ಲಿಮಿಟೆಡ್ ಕಂಪ್ನಿಯಿಂದ ಬಂದು ಮಾಡ್ತಾ ಇರೋದು. ಇದು ಹೂ ಅಲಂಕಾರ ಎಷ್ಟು ವರ್ಷ ನೀವು ಮಾಡ್ತಾ ಇದ್ದೀರಿ ಸರ್? 2001ನೇ ಇಸ್ವಿಯಿಂದ
ಟಿಲ್ ಡೇಟ್ ನಾವು ಈ ವರ್ಷ ತನಕನೂ ಮಾಡ್ತಾ ಇದ್ದೀವಿ. ಓಕೆ ಸರ್, ಆಲ್ಮೋಸ್ಟ್ 21 ಇಯರ್ಸ್ ಈ ಹೂ ಅಲಂಕಾರ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ? ಆಗಿದೆ. ಓಕೆ ಸರ್, ಪ್ರತಿ ವರ್ಷನೂ ನಾವು ಬಂದು ಇಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀವಿ. ಓಕೆ ಸರ್. ಹಾಗಾಗಿ ನಮಗೆ ಪ್ರತಿ ವರ್ಷನೂ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಫಸ್ಟ್ ಪ್ರೈಸ್ ಬರ್ತಾ ಇದೆ. ಹೌದಾ ಸರ್? ವೆರಿ ಗುಡ್, ಸೂಪರ್ ಸರ್, ಕಂಗ್ರಾಚುಲೇಷನ್ ಸರ್. ಆಮೇಲೆ ಇಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಬ್ರೇಕ್ಸ್ ಇಂಡಿಯಾ ಕಂಪ್ನಿಗೆ ಬಂದು ಜಡ್ಜಸ್ ಎಲ್ಲ ಬಂದು ಬೆಸ್ಟ್ ಗಾರ್ಡನ್ ಅವಾರ್ಡ್ ಅಂತಾನು ಕೊಡ್ತಾ ಇದ್ದಾರೆ. ಈ ಮಂಟಪ ಬಗ್ಗೆ ಮಾಹಿತಿ ಕೊಡಿ ಸರ್. ಎಷ್ಟು ಹೂ ಯೂಸ್ ಮಾಡಿದ್ದಾರೆ ಹೇಳಿ ಸರ್? ಇಲ್ಲಿ ನಾವು ಒಂದು 5,000 ಹೂಗಳನ್ನ ತಂದು ಅಲಂಕಾರ ಮಾಡ್ತಾ ಇದೀವಿ. ಹೌದಾ ಸರ್? ಯಾವ ವೆರೈಟಿ ಹೂವನ್ನ ಯೂಸ್ ಮಾಡ್ತಾ ಇದೀರಿ ಸರ್? ಅದೇ ಬಟನ್ ರೋಸ್, ಶಾಮಂತಿಗೆ ಹೂವು, ಕಲರ್ ಬಟನ್ ರೋಸ್ ಇದೆಯಲ್ಲ, ಅದು ಮಾಡ್ತಾ ಇದೀವಿ ಸರ್. ಇದು ಕಿಲೋ ಲೆಕ್ಕ ಇಡ್ಬೋದು ಅಂತ, ಎಷ್ಟು ಕಿಲೋ ಹೂ ಇರ್ಬೋದು ಸರ್ ಇದು? ಒಂದು 25ರಿಂದ 30 kg ಹೂ ಬರ್ತದೆ. ಹೌದಾ ಸರ್? ಸರ್ ಮತ್ತೆ ಇದು ಈಗ ಬಿಸಿಲು ತುಂಬಾ ಬರ್ತಾ ಇದೆ, ಬಿಸಿಲು ಹೊಡಿತಾ ಇದೆ, ಇದು ಹೂ ಎಲ್ಲ ಡ್ರೈ ಆಗುದಿಲ್ವಾ ಸರ್? ಇಲ್ಲ, ಆಗೋದಿಲ್ಲ. ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ವಾಟರ್ ಸಪ್ಲೈ ಎಲ್ಲ ಕೊಡ್ತಾ ಇದಾರೆ. ಓಕೆ ಸರ್, ಏನು ತೊಂದರೆ ಇಲ್ಲ, ಚೆನ್ನಾಗಿ ನೋಡ್ಕೋತಾರೆ. ಸೊ ಪ್ರತಿ ದಸರಾ ಪೂರ್ತಿ ಮುಗಿದವರೆಗೆ ಹೂ ಚಲೋ ಇರ್ತದೆ ಅಂದ್ರೆ ಒಂದು 3 ದಿನ ಅಥವಾ 4 ದಿನಕ್ಕೆ ಚೇಂಜ್ ಮಾಡ್ತಾ ಇರ್ತೀವಿ. ಮಾಡ್ತೀರಾ? ನಾಳೆ ಇನಾಗ್ರೇಷನ್ ಆದ್ರೆ 26ಕ್ಕೆ 5ನೇ ತಾರೀಕು ತನಕ ನಾವು 3 to 4 ಟೈಮ್ಸ್ ಚೇಂಜ್ ಮಾಡ್ತೀವಿ. ಹೌದಾ ಸರ್? ಓಕೆ ಸರ್. ಒಂದು ಸಾರಿ ಇದು ಈ ಮಂಟಪ ಡಿಸೈನ್ಗೆ ಒಂದು ಸಾರಿ ನೀವು ಫುಲ್ ಚೇಂಜ್ ಮಾಡಿ ಪುನಃ ಹೂ ಡಿಸೈನ್ ಸೆಟ್ ಮಾಡೋದಕ್ಕೆ ಎಷ್ಟು ಸಮಯ ತಗೊಳ್ತೀರಾ? ಒಂದು 1 hour ಅಥವಾ 1.5 hour ಬೇಕಾಗುತ್ತೆ. ಓಕೆ ಓಕೆ ಸರ್. ಹೂ ಚೇಂಜ್ ಮಾಡೋಕ್ಕೆ 1 hour ಆಗ್ತಾ ಅಂತದೆ. ಫಸ್ಟ್ ಮೊದಲನೇ ಬಾರಿ ನೀವು ಸೆಟ್ ಮಾಡೋಕ್ಕೆ ಎಷ್ಟು ಸಮಯ ತಗೊಳ್ತದೆ? ಮೊದಲನೇ ಬಾರಿ ತಗೋಬೇಕು ಅಂದ್ರೆ ಒಂದು 4 hours ತಗೋತದೆ. 4 hour ಸೆಟ್ ಮಾಡೋದಕ್ಕೆ. ಮತ್ತೆ ನಿಮ್ ಜೊತೆ ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ ಸರ್? 6 ಜನ ಇರ್ತಾರೆ ನಮ್ಮ ಕಂಪ್ನಿಯಿಂದ. ಓಕೆ, ಟೋಟಲ್ 6 ಜನ ವರ್ಕ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ಹೀಗೆ ಮಂಟಪ ಸೂಪರ್ ಬರ್ತಾ ಸರ್. ಕಂಪ್ಲೀಟ್ ಆದ್ಮೇಲೆ ಪುನಃ ಒಂದ್ಸರಿ ನಾನು ವಿಸಿಟ್ ಮಾಡ್ತೀನಿ. ನಮ್ಮ ಜೊತೆ ಮಾತಾಡೋಕ್ಕೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ವೆಲ್ಕಮ್. ಫ್ರೆಂಡ್ಸ್, ಸ್ನೇಹಿತರೆ, ಈ ಮೈಸೂರು ದಸರಾ ಫ್ಲವರ್ ಶೋ 2022 ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ, ಯಶಸ್ವಿಯಾಗಿದೆ. ಅದಕ್ಕೆ ಮುಖ್ಯ ಕಾರಣ ಕೆಲಸ ಮಾಡೋರು. ದಿ ಹಾರ್ಡ್ ವರ್ಕ್ ಆಫ್ ನಾಟ್ ಜಸ್ಟ್ ಹಂಡ್ರೆಡ್ಸ್ ಬಟ್ thousands of people are behind the success of Mysore Dasara Flower Show. Kindly like this video and share it with all your contacts. ಈ ವಿಡಿಯೋ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಬೇಕು. ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಕಾಂಟ್ಯಾಕ್ಟ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.